Good morning, students. Welcome to Financial Management class. This is Kavita ma'am. So, firstly, heartily welcome, my dear students. In the previous class, what we discussed, we are in fourth chapter, my dear students. Under the dividend decisions under last class only, just stable dividend and advantages of significance of stable dividend complete ಮಾಡಿದೆ. Right now, my dear students. So today I am going to start one more new topic, that is stock dividend, my dear. Stock dividend. Hello. So firstly, what do you mean by stock dividend? See, listen here. Stock dividend is a dividend which is paid in the form of bonus shares rather than cash payment. We are going to call it as stock dividend. ಅರ್ಥ ಏನಂದ್ರೆ ಸೊ ಸ್ಟಾಕ್ ಡಿವಿಡೆಂಡ್ ಕೂಡ ಒಂದು ಡಿವಿಡೆಂಡ್ ಆಗಿರುತ್ತೆ. ಇದನ್ನ ಯಾರಿಗೆ ಪೇ ಮಾಡ್ತಾರಪ್ಪ ಅಂತಂದ್ರೆ ಪೇಡ್ ಮಾಡುವಂತದ್ದು ಶೇರ್ ಹೋಲ್ಡರ್ಸ್ಗೆ. ಬಟ್ ಆದ್ರೆ ಸೊ ಇನ್ ದ ಫಾರ್ಮ್ ಆಫ್ ಬೋನಸ್ ಶೇರ್ಸ್ ಅಲ್ಲಿ ಏನ್ ಮಾಡ್ತಾರೆ, ಇದನ್ನ ಪೇ ಮಾಡ್ತಾರಂತೆ. ಕ್ಲಿಯರ್ ಮಾಡಿ ಸ್ಟೂಡೆಂಟ್ಸ್. ಸ್ಟಾಕ್ ಡಿವಿಡೆಂಡ್ ಅಂದ್ರೆ ಏನು? ಇಟ್ಸ್ ಒನ್ ಟೈಪ್ ಆಫ್ ಡಿವಿಡೆಂಡ್ ವಿಚ್ ಇಸ್ ಪೇಡ್ ಇನ್ ದ ಫಾರ್ಮ್ ಆಫ್ ಬೋನಸ್ ಶೇರ್ಸ್ ರಾದರ್ ದನ್ ಕ್ಯಾಶ್ ಪೇಮೆಂಟ್. ಕ್ಯಾಶ್ ಪೇಮೆಂಟ್ ನ ಬದಲಾಗಿ ಬೋನಸ್ ಶೇರ್ ನ ಇಶ್ಯೂ ಮಾಡೋದನ್ನ ನಾವು ಸ್ಟಾಕ್ ಡಿವಿಡೆಂಡ್ ಅಂತ ಕರಿತೀವಿ ಅಂತ ನಾನು ನಿಮಗೆ ಟೈಪ್ಸ್ ಆಫ್ ಡಿವಿಡೆಂಡ್ ಮಾಡ್ಬೇಕಾದ್ರೆ ಹೇಳಿದ್ದೆ ಮಾಡಿ. ನೆನ್ಪಿರುತ್ತೆ what are the types of dividend? Under that 7 types of dividend is there. So adರಲ್ಲಿ one is stock dividend, right? No, so here stock dividend is a dividend which is paid in the form of bonus shares rather than cash payment. We are going to call it as stock dividend. ಅಂದ್ರೆ ಏನು? ಇದು ಕೂಡ ಒಂದು ಲಾಭಾಂಶ. ಡಿವಿಡೆಂಡ್ ಮೀನ್ಸ್ ಲಾಭಾಂಶ. ಇದನ್ನ ಯಾರಿಗೆ ಪೇಡ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಶೇರ್ ಹೋಲ್ಡರ್ಸ್ಗೆ, ಕಂಪನಿಯ ಶೇರ್ ಹೋಲ್ಡರ್ಸ್ಗೆ. ಬಟ್ ಆದ್ರೆ ಕ್ಯಾಶ್ ಕಂಪನಿಯಲ್ಲಿ ಕ್ಯಾಶ್ ಇಲ್ಲ ಅನ್ನೋ ಕ್ಷಣದಲ್ಲಿ ಏನ್ ಮಾಡ್ತಾರೆ, ಕ್ಯಾಶ್ ಪೇಮೆಂಟ್ ನ ಬದಲಿಗಾಗಿ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡ್ತಾರೆ. ಸೊ ಅದನ್ನ ನಾವೇನಂತ ಕರಿತೀವಿ, ಸ್ಟಾಕ್ ಡಿವಿಡೆಂಡ್ ಅಂತ ಕರಿತೀವಿ ಮಾಡಿ ಸ್ಟೂಡೆಂಟ್ಸ್. ಕ್ಲಿಯರ್? ಸೊ ಸ್ಟಾಕ್ ಡಿವಿಡೆಂಡ್ ಮೀನ್ಸ್ ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ಡಿವಿಡೆಂಡ್ ವಿಚ್ ಇಸ್ ಪೇಡ್ ಇನ್ ದ ಫಾರ್ಮ್ ಆಫ್ ಬೋನಸ್ ಶೇರ್ಸ್ ರಾದರ್ ದನ್ ಕ್ಯಾಶ್ ಪೇಮೆಂಟ್. ಕ್ಯಾಶ್ ಪೇಮೆಂಟ್ ನ ಬದಲಿಗೆ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದನ್ನ ನಾವು ಸ್ಟಾಕ್ ಡಿವಿಡೆಂಡ್ ಅಂತ ಕರಿತೀವಿ. ನಾವು ದ ನೆಕ್ಸ್ಟ್ ಕ್ವೆಶ್ಚನ್ ಅರೈಸ್, ವಾಟ್ ಡು ಯು ಮೀನ್ ಬೈ ಬೋನಸ್ ಶೇರ್ಸ್? ರೈಟ್ ನೌ ಈಗ ಸ್ಟಾಕ್ ಡಿವಿಡೆಂಡ್ ಗೊತ್ತಾಯ್ತು ನಮಗೆ, ಆಗಿದ್ದಾಗ ಆದ್ರೆ ಬೋನಸ್ ಶೇರ್ಸ್ ಅಂದ್ರೆ ಏನು? ಲಿಸನ್ ಹಿಯರ್. ಸಿ, ಬೋನಸ್ ಶೇರ್ಸ್ ಮೀನ್ additional shares issued by the company to its existing shareholders at the free of cost. Clear, my dears? Bonus shares mean additional shares issued by the company to its existing shareholders at free of cost. ಅಂದ್ರೆ ಏನು ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಈಗ ಯಾರು ಶೇರ್ ಹೋಲ್ಡರ್ಸ್ ಇದಾರೋ ಅವ್ರಿಗೆ ಇನ್ನೂ ಅಡಿಷನಲ್ ಶೇರ್ಸ್ ನ ಇಶ್ಯೂ ಮಾಡೋದು. ಬೋನಸ್ ಅಂದ್ರೆ ಏನು? ಎಕ್ಸ್ಟ್ರಾ ಅಂತ ಮಾಡಿ ಸ್ಟೂಡೆಂಟ್. ಎಕ್ಸ್ಟ್ರಾ ಅಂತ ಅಂದ್ರೆ ಏನು? ಈಗ ಆಲ್ರೆಡಿ ಏನಿದಾರ ಶೇರ್ ಹೋಲ್ಡರ್ಸ್ ಕಂಪನಿಯಲ್ಲಿ ಅವರಿಗೆ ಏನಾದ್ರು ಕ್ಯಾಶ್ ಪೇಮೆಂಟ್ ಮಾಡಿಲ್ಲ ಅಂದಾಗ ಏನ್ ಮಾಡ್ತಾರೆ, ಅಡಿಷನಲ್ ಶೇರ್ಸ್ ನ ಇಶ್ಯೂ ಮಾಡ್ತಾರೆ. ಕ್ಲಿಯರ್? ಅಂಡರ್ಸ್ಟುಡ್? ಅಡಿಷನಲ್ ಶೇರ್ಸ್ ನ ಇಶ್ಯೂ ಮಾಡೋದನ್ನ ನಾವು ಬೋನಸ್ ಶೇರ್ಸ್ ಅಂತ ಕರಿತೀವಿ. ನಿಮಗೆ ಗೊತ್ತು ಬೋನಸ್ ಅಂದ್ರೆ ಏನು? ಎಕ್ಸ್ಟ್ರಾ ಪೇ ಮಾಡೋದು. ಆ ಬೋನಸ್ ಮೀನ್ಸ್ ಎಕ್ಸ್ಟ್ರಾ ಪೇ ಮಾಡ್ತಿದ್ದಾರೆ ಅಂತ. ಎಕ್ಸ್ಟ್ರಾ ಅಂದ್ರೆ ಅರ್ಥ ಏನು? ಅವ್ರಿಗೆ ಪೇಮೆಂಟ್ ಮಾಡಕ್ ಆಗ್ತಿಲ್ಲ ಅಂದಾಗ ಒನ್ ಮೋರ್ ಇನ್ನು ಸ್ವಲ್ಪ ಶೇರ್ಸ್ ನ ಅವ್ರ ಹೆಸರಿಗೆ ಮಾಡ್ಕೊಟ್ರೆ ಅದನ್ನ ನಾವಂತ ಕರಿತೀವಿ ಬೋನಸ್ ಶೇರ್ಸ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಸೊ ಹಿಯರ್ ದ ಬೋನಸ್ ಶೇರ್ಸ್ ಮೀನ್ಸ್ ಅಡಿಷನಲ್ ಶೇರ್ಸ್ ಅಂತ ಆಡ್ ಮಾಡೋದು. ಆಲ್ರೆಡಿ ಅವ್ರಿಗೆ ಏನ್ ಶೇರ್ಸ್ ಇದೆಯೋ ಅದಕ್ಕೆ ರಿಮೈನಿಂಗ್ ಶೇರ್ಸ್ ನ ಆಡ್ ಮಾಡಿ ಅವ್ರಿಗೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಗೆ ಕೊಡ್ತಿದ್ದಾರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ. ಅದಕ್ಕೇನು ಚಾರ್ಜ್ ಮಾಡೋದಿಲ್ಲ. ಬಿಕಾಸ್ ಆಫ್ ಕಂಪನಿಯಲ್ಲಿ ಕ್ಯಾಶ್ ಇಲ್ಲ ಆನ್ ದ ಟೈಮ್ ಅವ್ರು ಏನ್ ಮಾಡ್ತಾರೆ, ಸ್ಟಾಕ್ ಡಿವಿಡೆಂಡ್ ಮೊರೆ ಹೋಗ್ತಾರೆ. ಸ್ಟಾಕ್ ಡಿವಿಡೆಂಡ್ ಅಂದ್ರೆ ಏನು? ಕ್ಯಾಶ್ ಪೇಮೆಂಟ್ ಬದಲಿಗೆ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡಿ ಆ ಇಯರ್ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ಕೊಡ್ತಾರೆ. ದಿಸ್ ಇಸ್ ದ ಮೀನಿಂಗ್ ಆಫ್ ಅವರ್ ಬೋನಸ್ ಶೇರ್ಸ್. The bonus shares means bonus shares is nothing but additional shares issued by the company to its existing shareholders at a free of cost. We are going to call it as bonus shares, my dears. And the next one is objectives of stock dividend. Objectives of stock dividend. ನಮ್ಮ ಸ್ಟಾಕ್ ಡಿವಿಡೆಂಡ್ ನ ಅಬ್ಜೆಕ್ಟಿವ್ಸ್ ಏನು, ಉದ್ದೇಶಗಳು ಏನು? ಸ್ಟಾಕ್ ಡಿವಿಡೆಂಡ್ ಅಂದ್ರೆ ಏನು? ಇಟ್ ಇಸ್ ಅ ಡಿವಿಡೆಂಡ್ ವಿಚ್ ಇಸ್ ಪೇಡ್ ಇನ್ ದ ಫಾರ್ಮ್ ಆಫ್ ಬೋನಸ್ ಶೇರ್ಸ್ rather than cash payment. We are going to call it a stock dividend. Now we are learning objectives of stock dividend. Objectives of stock dividend, my dear. So clear? Here the first one is conservation of cash. The first one is conservation of cash. Here conservation of cash. Next, lower rate of return dividend. The next one is financing for expansion program, enhancing prestige, widening share market, true presentation of earning capacity.
These are all the objectives of our stock dividend. Clear? ಇವೆಲ್ಲವೂ ಕೂಡ ನಮ್ಮ ಒಂದು ಸ್ಟಾಕ್ ಡಿವಿಡೆಂಡ್ ನ ಉದ್ದೇಶಗಳು. So now let us understand the one by one, my dear students. One by one. ಒಂದಾದ ಒಂದು ನಾವು ಈಗ ತಿಳ್ಕೊಳ್ತಾ ಹೋಗೋಣ. The first one is conservation of stock. Here simply we can say conservation means safeguarding ಅಂತ ಮಾಡಿ, ಸಂರಕ್ಷಣಾ ಅಂತ ಕರಿತೀವಿ ಕನ್ನಡದಲ್ಲಿ ಹೇಳೋದಾದ್ರೆ. ಬಟ್ ಆದ್ರೆ ಕನ್ನಡದಲ್ಲಿ ನಾನು ಅಷ್ಟು ಡೀಪ್ ಆಗಿ ಹೇಳೋದಕ್ಕಾಗೋದಿಲ್ಲ ಮಾಡಿ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಕ್ಲಿಯರ್? ಸೊ ಕನ್ಸರ್ವೇಷನ್ ಆಫ್ ಕ್ಯಾಶ್ ಮೀನ್ಸ್ ಸೇಫ್ ಗಾರ್ಡಿಂಗ್ ಆಫ್ ಕ್ಯಾಶ್ ಅಂತ ಕರಿತೀವಿ. ಅಂದ್ರೆ ಏನು, ಕ್ಯಾಶ್ ಅನ್ನ ನಾವು ಸೇಫ್ ಗಾರ್ಡ್ ಮಾಡೋದು, ಸಂರಕ್ಷಣೆ ಮಾಡೋದು ಅಂತ. ಇಟ್ ಇಸ್ ಆಲ್ಸೋ one of the objectives of in our stock dividend. So what happens here? Listen, the main objectives of stock dividend is conservation of cash. Clear? Conservation of cash means safeguarding of cash anta. So here, in order to meet their expenses, the company will issue bonus shares rather than cash payment. Clear my dears? ಕಂಪನಿ ಎಕ್ಸ್ಪೆನ್ಸಸ್ ನ ನೋಡ್ಕೊಳ್ಳೋದಕ್ಕೋಸ್ಕರ ಕಂಪನಿ ಏನ್ ಮಾಡುತ್ತೆ, ಕ್ಯಾಶ್ ಪೇಮೆಂಟ್ ನ ಬದಲಿಗೆ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡುತ್ತೆ. ಸೊ ಇದು ಕೂಡ ಕಂಪನಿಗೆ ಒಂದು ಅಡ್ವಾಂಟೇಜ್ ಆರ್ ಆಬ್ಜೆಕ್ಟಿವ್ ಅಂತ ಹೇಳ್ಬೋದು ಮಾಡಿ. ಹೌದಾ? ದುಡ್ಡನ್ನ ಅವ್ರು ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ, ಕಂಪನಿಯಲ್ಲಿ ಕನ್ಸರ್ವೇಷನ್ ಆಫ್ ಕ್ಯಾಶ್ ಅಂದ್ರೆ ಸೇಫ್ ಗಾರ್ಡಿಂಗ್ ಆಫ್ ಕ್ಯಾಶ್. ದುಡ್ಡನ್ನ ಅವ್ರು ಉಳಿಸ್ಕೊಳ್ಳೋದಕ್ಕೋಸ್ಕರ ಕಂಪನಿ ಏನ್ ಮಾಡುತ್ತೆ, ಕಂಪನಿ ಶೇರ್ ಹೋಲ್ಡರ್ಸ್ ಗೆ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡುತ್ತೆ. ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದ್ರ ಮುಖಾಂತರ ಕ್ಯಾಶ್ ಅನ್ನ ಸೇಫ್ ಗಾರ್ಡ್ ಮಾಡುತ್ತಂತೆ. ಕ್ಲಿಯರ್? ದಿಸ್ ಇಸ್ ದ ಫಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಇನ್ ಅವರ್ ಸ್ಟಾಕ್ ಡಿವಿಡೆಂಡ್. ಅಗೇನ್ ಹೇಳ್ತಾ ಇದೀನಿ, ಕ್ಲಾಸ್ ಅಲ್ಲಿ ಥಿಯರಿ ಕೇಳೋ ಹಾಗಿಲ್ಲ. ಎನಿ ಡೌಟ್ಸ್ ಇದ್ರು ಯು ಕ್ಯಾನ್ ಕಾಲ್ ಮೀ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಅಂಡ್ ಐ ಕ್ಯಾನ್ ಆಲ್ಸೋ ಎಕ್ಸ್ಪ್ಲೈನ್ ಒನ್ ಮೋರ್ ಟೈಮ್. ಅರ್ಥ ಆಗ್ತಿದೆಯಾ? ಬಟ್ ಪ್ರಾಕ್ಟಿಕಲ್ಸ್ ಅಲ್ಲಿ ಬೇಕಾದ ಡೌಟ್ಸ್ ಕೇಳಿ, ಐ ಕ್ಯಾನ್ ಕ್ಲಿಯರಿಟಿ ಕೊಡ್ತೀನಿ. ಬಟ್ ಥಿಯರಿಯಲ್ಲಿ ಏನೇ ಡೌಟ್ಸ್ ಇದ್ರು ಕೂಡ ಇಲ್ಲೇ ನೀವು ಕ್ಲಾರಿಟಿ ತಗೊಳ್ಳಿ. ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ಬೇಕಿದ್ರೆ ಪರ್ಸನಲಿ ಕೂಡ ಅಂತ ಕಾಂಟ್ಯಾಕ್ಟ್ ಮಾಡಬಹುದು. ನೋ ಇಶ್ಯೂ ಮಾಡಿ ಸ್ಟೂಡೆಂಟ್ಸ್. And the next one is lower rate of dividend. Lower rate of dividend. So it is also one of the objectives of in our stock dividend. Lower rate of dividend ಅಂದ್ರೆ ಏನು? ಸಿ ಕಡಿಮೆ ರೇಟಿನ ಏನ್ ಮಾಡಿ ಡಿವಿಡೆಂಡ್ ಇಶ್ಯೂ ಮಾಡೋದು ಅಂತ. ರೇಟ್ ಮೀನ್ಸ್ ಬೆಲೆ, ಕಡಿಮೆ ಬೆಲೆಯ ಲಾಭಾಂಶ ಅಂತ ನಾವು ಕರಿತಾ ಹೋಗ್ತೀವಿ. Here issuing of bonus leads to increasing the capitalization of the company and increasing the number of shares leads so reducing the rate of dividend. Clear my dears? ಅಂದ್ರೆ ಏನು, ನಮ್ಮ ಒಂದು ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ಕಂಪನಿಯ ಕ್ಯಾಪಿಟಲೈಸೇಷನ್ ಜಾಸ್ತಿ ಆಗುತ್ತೆ. ಅಂದ್ರೆ ಏನು, ಕಂಪನಿಯ ಕ್ಯಾಪಿಟಲೈಸೇಷನ್ ಮೀನ್ಸ್ ಇಟ್ ಇಸ್ combination of in our shares, debentures, either bank loan. These are all combination of, we are going to call it as capitalization ಅಂತ ಹೇಳಿದೆ ನಾನು. ಕಂಪನಿ ಎಲ್ಲ ಒಂದು ಹಣನ ಯಾವ ಸೋರ್ಸ್ ಅಲ್ಲಿ ಕಲೆಕ್ಟ್ ಮಾಡುತ್ತೋ ಅದನ್ನ ನಾವು ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ಸೊ ನಮ್ಮ ಒಂದು ಬೋನಸ್ ಶೇರ್ಸ್ ಅನ್ನ ಇಶ್ಯೂ ಮಾಡೋದ್ರಿಂದ ಕಂಪನಿ ಕ್ಯಾಪಿಟಲೈಸೇಷನ್ ಜಾಸ್ತಿ ಆಗುತ್ತೆ, ಜೊತೆಗೆ ಕಂಪನಿಯ ರೇಟ್ ಆಫ್ ಡಿವಿಡೆಂಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಮಾಡಿ ಸ್ಟೂಡೆಂಟ್ಸ್. ಅರ್ಥ ಆಗ್ತದೆ? ಕಂಪನಿಯ ಒಂದು ಡಿವಿಡೆಂಡ್ ಏನು ರೇಟ್ ಆಫ್ ಡಿವಿಡೆಂಡ್ ನ ಇಶ್ಯೂ ಮಾಡ್ತಾರೋ ಅದರ ಒಂದು ವ್ಯಾಲ್ಯೂ ಕಡಿಮೆ ಆಗುತ್ತೆ. ವೈ? ಗಿವಿಂಗ್ ಅ ಬೋನಸ್ ಶೇರ್ಸ್ ಟು ಶೇರ್ ಹೋಲ್ಡರ್ಸ್. ಯಾವಾಗ ಅಂದ್ರೆ ನಮ್ಮ ಒಂದು ಶೇರ್ ಹೋಲ್ಡರ್ಸ್ ಗೆ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ಕಂಪನಿಗೆ ಕ್ಯಾಪಿಟಲೈಸೇಷನ್ ಇನ್ಕ್ರೀಸ್ ಆಗೋದಲ್ಲದೆ ಕಂಪನಿಯ ಒಂದು ಶೇರ್ಸ್ ನ ವ್ಯಾಲ್ಯೂ ಕಡಿಮೆ ಆಗುತ್ತೆ. ರೆಡ್ಯೂಸಿಂಗ್ ರೇಟ್ ಆಫ್ ಡಿವಿಡೆಂಡ್. ಶೇರ್ಸ್ ವ್ಯಾಲ್ಯೂ ಕರೆಕ್ಟ್ ಆಗಿರುತ್ತೆ, ಬಟ್ ಅವರಿಗೆ ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ ನೋಡಿ, ಆ ಒಂದು ಪರ್ಟಿಕ್ಯುಲರ್ ರೇಟ್ ಆಫ್ ಡಿವಿಡೆಂಡ್ ಕಡಿಮೆ ಆಗುತ್ತೆ. ಕ್ಲಿಯರ್? And the next one is financing for expansion program. Financing for expansion program. So here it is also one of the main objectives of in our stock dividend. So expansion ಅಂದ್ರೆ ಏನು, ಕಂಪನಿಯ ಒಂದು ಅದನ್ನ ಒಂದು ವಿಸ್ತಾರ ಮಾಡುವಂತದ್ದು. ಕ್ಲಿಯರ್? ಎಕ್ಸ್ಪಾನ್ಷನ್ ಅಂದ್ರೆ ಎಕ್ಸ್ಪ್ಯಾಂಡ್ ಮಾಡುವಂತದ್ದು, ರೈಟ್? ನೋ. ಸೊ ಅದಕ್ಕೂ ಕೂಡ ಏನ್ ಮಾಡುತ್ತೆ, ನಮ್ಮ ಒಂದು ಸ್ಟಾಕ್ ಡಿವಿಡೆಂಡ್ ಹೆಲ್ಪ್ ಮಾಡುತ್ತೆ. ಹೇಗಪ್ಪ ನೋಡೋಣ ಬನ್ನಿ. Here issuing of bonus shares leads to dividends become a permanent capital in the company. This helps for expansion and modernization of the business, my dear students. So this is also the main objectives of in our stock dividend. While issuing a bonus shares to the shareholders, it always increasing the company expansion as well as modernization of the business. ಅಂದ್ರೆ ಏನು, ನಮ್ಮ ಒಂದು ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ಕಂಪನಿಯ ಎಕ್ಸ್ಪಾನ್ಷನ್ ಗೆ ಮತ್ತೆ ಕಂಪನಿಯ ಮಾಡರ್ನೈಸೇಷನ್ ಗೆ ಹೆಲ್ಪ್ ಮಾಡುತ್ತಂತೆ. ಯಾಕೆ ಅಂತಂದ್ರೆ ಕ್ಯಾಪಿಟಲ್ ಅನ್ನೋದು ಕೂಡ ಎಲ್ಲೂ ಲೀಕೇಜ್ ಆಗೋದಿಲ್ಲ. ಹೌದಾ? ಯಾಕಪ್ಪ ಅಂದ್ರೆ ದುಡ್ಡನ್ನ ಕೊಡ್ತಿಲ್ಲ. ಸೊ ಏನ್ ಮಾಡ್ತಾರೆ, ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ 1 or 2 years ಏನ್ ಮಾಡ್ತಾರೆ, ಸೊ ಆ ಇಯರ್ ಕಂಪನಿಗೆ ಏನು ಪ್ರಾಫಿಟ್ ಬಂದಿರುತ್ತೋ ಅದನ್ನ ಅವರೇ ಇಟ್ಕೊಂಡು ಕಂಪನಿ ಎಕ್ಸ್ಪಾನ್ಷನ್ ಗೆ, ಕಂಪನಿಯ ಮಾಡರ್ನೈಸೇಷನ್ ಪರ್ಪಸ್ ಗೆ ಯೂಸ್ ಮಾಡ್ತಾರೆ. ಕಂಪನಿಯ ಉನ್ನತೀಕರಣ ಬರೋದು, ಕಂಪನಿಯ ಒಂದು ಅದನ್ನ ಬೆಳವಣಿಗೆಗೋಸ್ಕರ, ಅಭಿವೃದ್ಧಿಗೋಸ್ಕರ ಯೂಸ್ ಮಾಡ್ಕೋತಾರೆ. ರೈಟ್ ನೋ?
And the next one is enhancing prestige. Enhancing prestige. So here it is also one of the objectives of in our stock dividend. So here enhancing prestige means so ಘನತೆಯನ್ನ ಹೆಚ್ಚೋದು ಮಾಡಿ ಘನತೆ prestige means ಘನತೆ ಅಂತ ಕರೀತೀವಿ ಅದನ್ನ ಜಾಸ್ತಿ ಮಾಡುತ್ತಂತೆ ಯಾವುದು while issuing a bonus says it leads to create a status reputation of the company in the market. ಹೌದು ಮಾಡಿ ಸ್ಟೂಡೆಂಟ್ಸ್ ಅಂದ್ರೆ ಏನು ಕಂಪನಿ ಬೋನಸ್ ಶೇರ್ಸ್ ನ ಅಂದ್ರೆ ಅಡಿಷನಲ್ ಶೇರ್ಸ್ ನ ಯಾರು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇಶ್ಯೂ ಮಾಡ್ತಾರಲ್ವಾ ಸೊ ಅದರಿಂದ ಕಂಪನಿಯ ಒಂದು ಸ್ಟೇಟಸ್ ಕಂಪನಿ ಒಂದು ಸ್ಥಿತಿ ಮತ್ತೆ ರೆಪ್ಯುಟೇಷನ್ ಒಂದು ಗುಡ್ ವಿಲ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಅರ್ಥ ಆಗ್ತಿದ್ಯಾ ಪ್ರೆಸ್ಟೇಜ್ ಅಂದ್ರೇನು ಕಂಪನಿ ಒಂದು ಘನತೆಯನ್ನು ಜಾಸ್ತಿ ಮಾಡುತ್ತಂತೆ ಯಾವುದು ನಾವು ಕಂಪನಿ ಬೋನಸ್ ಶೇರ್ಸ್ ಇಶ್ಯೂ ಮಾಡೋದ್ರಿಂದ ಕಂಪನಿ ಯಾವಾಗ ಬೋನಸ್ ಶೇರ್ಸ್ ಇಶ್ಯೂ ಮಾಡುತ್ತೋ ನಮ್ಮ ಒಂದು ಆಸ್ ವೆಲ್ ಆಸ್ ಮಾರ್ಕೆಟ್ ಅಲ್ಲಿ ಅದರ ಒಂದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಯಾವ ವ್ಯಾಲ್ಯೂ ಕಂಪನಿಯ ವ್ಯಾಲ್ಯೂ ಕ್ಲಿಯರ್ and the next one is widening share market. Widening share market. Here it is also one of the objectives of in our stock dividend, my dear. So here widening share market means, wait for a minute my dear. So share widening means ವಿಸ್ತರಣೆ ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಹೇಳೋದಾದ್ರೆ ನ್ಯಾರೋ ಅಂತ ಕರಿತೀವಿ. So here a company interested to spreading the ownership of its shares, therefore the company will issue bonus shares and some of the old shareholders may sell new shares to others. ಅಂದ್ರೆ ಏನು ಕಂಪನಿ ಶೇರ್ ಮಾರ್ಕೆಟ್ ನ ಎನ್ಹಾನ್ಸ್ ಮಾಡುತ್ತೆ ಜಾಸ್ತಿ ಮಾಡುತ್ತೆ ವಿಸ್ತರಣೆ ಮಾಡುತ್ತೆ ಸೊ ಯಾವುದು ನಮ್ಮ ಒಂದು ಬೋನಸ್ ಶೇರ್ ನ ಇಶ್ಯೂ ಮಾಡೋದ್ರಿಂದ ಮಾಡಿ ಕ್ಲಿಯರ್ ವೈಡನಿಂಗ್ ಶೇರ್ ಮಾರ್ಕೆಟ್ ಮೀನ್ಸ್ ಶೇರ್ ಮಾರ್ಕೆಟ್ ನ ಒಂದು ಏನ್ ಮಾಡುತ್ತೆ ಜಾಸ್ತಿ ಮಾಡುತ್ತಂತೆ ಹಿಯರ್ a company interested to spreading the ownership of shares, therefore the company will issue bonus shares and some of old shareholders may sell new shares to others. ಸೊ ಮೈ ಡಿಯರ್ಸ್ ಅಂದ್ರೆ ಏನು ಕಂಪನಿ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ಶೇರ್ ಮಾರ್ಕೆಟ್ ಒಂದು ವಿಸ್ತರಣೆ ಜಾಸ್ತಿ ಆಗುತ್ತೆ ಹೇಗಪ್ಪ ಅಂದ್ರೆ ಸೊ ಈಗ ನೋಡಿ ಕಂಪನಿ ಒಂದು ಕಂಪನಿ ಗುಡ್ ವಿಲ್ ಜಾಸ್ತಿ ಆಗುತ್ತೆ ರೆಪ್ಯುಟೇಷನ್ ಜಾಸ್ತಿ ಆಗುತ್ತೆ ಸ್ಟೇಟಸ್ ಜಾಸ್ತಿ ಆಗುತ್ತೆ ಆಸ್ ವೆಲ್ ಆಸ್ ಸೊ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ಸೊ ಜೊತೆಗೆ ಈ ಓಲ್ಡ್ ಶೇರ್ಸ್ ಏನ್ ಮಾಡ್ತಾರೆ ಓಲ್ಡ್ ಶೇರ್ ಹೋಲ್ಡರ್ಸ್ ತಮ್ಮ ಒಂದು ನ್ಯೂ ಶೇರ್ಸ್ ನ ಬೇರೆಯವರು ಕೂಡ ಏನ್ ಮಾಡ್ತಾರೆ ಕಳಿಸ್ಕೊಡ್ತಾರೆ ನಾನು ಹೇಳಿದ್ದೆ ನಿಮ್ಗೆ ಶೇರ್ಸ್ ನ ಇಲ್ಲಿ ಪರ್ಸನ್ ಇಂದ ಪರ್ಸನ್ಸ್ ಏನ್ ಮಾಡ್ಬೋದು ನಾವು ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಆಲ್ರೆಡಿ ಅವನ ಅಕೌಂಟ್ ಅಲ್ಲಿ ತುಂಬಾ ಶೇರ್ಸ್ ಇರೋದ್ರಿಂದ ಅವನೇನ್ ಮಾಡ್ತಾನೆ ಬೇರೆ ಪರ್ಸನ್ ಗೆ ಆ ಒಂದು ಶೇರ್ಸ್ ನ ಅವನು ಟ್ರಾನ್ಸ್ಫರ್ ಮಾಡ್ತಾನೆ ಅರ್ಥ ಆಗ್ತಿದ್ಯಾ ಏನ್ ಮಾಡ್ತಾರೆ ಆಲ್ರೆಡಿ ಇರುವಂತ ಶೇರ್ ಹೋಲ್ಡರ್ಸ್ ಅವರೇ ಇಟ್ಕೊಳ್ಳೋದಿಲ್ಲ ಅವ್ರ ಶೇರ್ಸ್ ನ ಜಾಸ್ತಿ ಆಗಿದೆ ಅಂದಾಗ ಅವ್ರಿಗೆ ಮನಿ ನೀಡಿದೆ ಅಂದಾಗ ಆ ಒಂದು ಶೇರ್ಸ್ ನ ಬೇರೆ ಪರ್ಸನ್ಸ್ ಗೆ ಕೊಟ್ಟು ಅವ್ರ ಮನೆನ ಕಲೆಕ್ಟ್ ಮಾಡ್ತಾರೆ ಸೊ ಏನಾಗುತ್ತೆ ನಂಬರ್ ಆಫ್ ಪರ್ಸನ್ಸ್ ಏನಾಗ್ತಾರೆ ಜಾಸ್ತಿ ಆಗ್ತಾರೆ ಕಂಪನಿಗೆ ಸೊ ಇದರಿಂದ ಶೇರ್ ಮಾರ್ಕೆಟ್ ನ ಒಂದು ವಿಸ್ತರಣೆ ಜಾಸ್ತಿ ಆಗುತ್ತೆ ಕಂಪನಿಯ ಒಂದು ನೇಮ್ ಶೇರ್ ಮಾರ್ಕೆಟ್ ಅಲ್ಲಿ ಒಂದು ಬಿಲ್ಡ್ ಆಗುತ್ತೆ ಮಾಡಿ ಕ್ಲಿಯರ್ and the next one is presentation of earning capacity. So here company earning capacity na kuda ಏನು ಮಾಡುತ್ತೆ ಇದು increase ಮಾಡುತ್ತಂತೆ how it possible ಮಾಡಿ students please hear if the profit of the company is not capitalized then it creates a negative thoughts in the public, therefore the company will issue bonus shares of true presentation of its earning capacity. ಅಂದ್ರೆ ಏನು ಕಂಪನಿಯ ಪ್ರಾಫಿಟ್ ಸೊ ಏನಾಗುತ್ತೆ ಕಂಪನಿ ಪ್ರಾಫಿಟ್ ಹೇಗೆ ಶೋ ಮಾಡುತ್ತೆ ಅಂದ್ರೆ ಕ್ಯಾಪಿಟಲೈಸೇಷನ್ ಮುಖಾಂತರನೇ ಕಂಪನಿ ಐದರ್ ಪ್ರಿಫರೆನ್ಸ್ ಶೇರ್ಸ್ ಇದೆಯಾ ಈಕ್ವಿಟಿ ಶೇರ್ಸ್ ಇದೆಯಾ ಐದರ್ ಡಿಬೆಂಚರ್ಸ್ ಇದೆಯಾ ಬ್ಯಾಂಕ್ ಲೋನ್ ಇದೆಯಾ ಇದ್ರ ಮುಖಾಂತರನೇ ಕಂಪನಿಗೆ ಎಷ್ಟು ಪ್ರಾಫಿಟ್ ಅರ್ನ್ ಆಗುತ್ತೆ ಎಷ್ಟು ಪ್ರಾಫಿಟ್ ಅರ್ನ್ ಆಗಲ್ಲ ಅಂತ ಗೊತ್ತಾಗುತ್ತೆ ಇಫ್ ಸಪೋಸ್ ಏನಾದ್ರು ಕಂಪನಿಯಲ್ಲಿ ಕ್ಯಾಪಿಟಲೈಸೇಷನ್ ಇಲ್ಲ ಕಂಪನಿಯಲ್ಲಿ ಶೇರ್ಸ್ ಇಲ್ಲ ಅಂದ್ರೆ ಏನಾಗುತ್ತೆ ಕಂಪನಿಯ ಒಂದು ಪಬ್ಲಿಕ್ ಅಲ್ಲಿ ಆ ಒಂದು ಕಂಪನಿಯ ಬಗ್ಗೆ ಬ್ಯಾಡ್ ಒಪಿನಿಯನ್ ಬರುತ್ತೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಅದನ್ನ ಒಂದು ಬ್ಯಾನ್ ಮಾಡೋದಕ್ಕೆ ಅದನ್ನ ಒಂದು ಮಾಡೋದಕ್ಕೋಸ್ಕರನೇ ಕಂಪನಿ ಹೆಸರಿಂದ and now that is the reason the company while issuing the company bonus it will always increase the
ಸೊ ಪ್ರೆಸೆಂಟೇಷನ್ ಆಫ್ ಇಟ್ಸ್ ಅರ್ನಿಂಗ್ ಕೆಪಾಸಿಟಿ, ಕಂಪನಿ ಅರ್ನಿಂಗ್ ಕೆಪಾಸಿಟಿನ ಶೋ ಮಾಡುತ್ತೆ. ಸೊ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡ್ತಿದ್ದಾರೆ ಕಂಪನಿ ಅಂದ್ರೆ, ಸೊ ಕಂಪನಿಯಲ್ಲಿ ಆಸ್ ಮಚ್ ಆಸ್ ಪಾಸಿಬಲ್ ಕಂಪನಿ ಒಂದು ಒಳ್ಳೆ ಪೊಸಿಷನ್ ಇದೆ ಅಂತ ಕಂಪನಿ ಥಿಂಕ್ ಮಾಡುತ್ತೆ, ಆಸ್ ಅ ಪಬ್ಲಿಕ್ ಥಿಂಕ್ ಮಾಡ್ತಾರೆ. ಕ್ಲಿಯರ್ ಮಾಡಿ ಸ್ಟೂಡೆಂಟ್. So these are all the objectives of in our stock dividend. Once again, what do you mean by stock dividend? It is a dividend which is paid in the form of bonus shares rather than cash payment. We are going to call it as stock dividend. Bonus shares means two much process, my dear. Either stock dividend, either bonus shares. Correct. Point to be noted. So bonus shares means additional shares issued by the company to its existing shareholders at free of cost. We are going to call it as bonus shares, my dear students. And the next topic, objectives of stock dividend, we are already learning right now. The next topic in this class, advantages of stock dividend. Advantages of stock dividend ಅಂದ್ರೆ ಏನು, ಸ್ಟಾಕ್ ಡಿವಿಡೆಂಡ್ ನ ಒಂದು ಅಡ್ವಾಂಟೇಜಸ್ ಏನಿದೆ, ಅನುಕೂಲಗಳು ಏನಿದೆ ಅಂತ ತಿಳ್ಕೊಳ್ತಾ ಹೋಗೋಣ, ಮೈ ಡಿಯರ್ಸ್. ಕ್ಲಿಯರ್? Here stock is nothing but shares ಅಂತ, my dear students. ನೆನಪಿರಲಿ, ಸ್ಟಾಕ್ ಅಂದ್ರೆ ಏನು ಮ್ಯಾಮ್ ಅಂದ್ರೆ ಶೇರ್ಸ್ ಅಂತ. ಸೊ ನಾವು ಶೇರ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ನಮ್ಮ ಒಂದು ಪರ್ಟಿಕ್ಯುಲರ್ ನಾವು ಸ್ಟಾಕ್ ಅಂದ್ರೆ ಏನು ನಿಮ್ಗೆ ಗೊತ್ತಿರೋದು, ಸಂಗ್ರಹ ಅಂತ ಕರಿತೀವಿ, ಸ್ಟೋರೇಜ್ ಅಂತ ಕರಿತೀವಿ, ಸ್ಟೋರ್ ಅಂತ ಕರಿತೀವಿ. ಬಟ್ ಇನ್ ಅಕಾರ್ಡಿಂಗ್ ಟು ನಮ್ಮ ಒಂದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತರ ಹೋದ್ರೆ ಸ್ಟಾಕ್ ಇಸ್ ನಥಿಂಗ್ ಬಟ್ ಶೇರ್ಸ್ ಅಂತ. ಡಿವಿಡೆಂಡ್ ಈಸ್ ಲಾಭಾಂಶ ಅಂತ. ನಾವು ಸೊ ಟು ದ ಕಂಪನಿ, ನಮ್ಮ ಒಂದು ಸ್ಟಾಕ್ ಡಿವಿಡೆಂಡ್ ನ ಒಂದು ಕಂಪನಿಗೆ ಏನು ಅಡ್ವಾಂಟೇಜ್ ಇದೆ? ಕ್ಲಿಯರ್? ಸ್ಟಾಕ್ ಡಿವಿಡೆಂಡ್ ಇಂದ ಕಂಪನಿಗೆ ಏನೆಲ್ಲ ಅಡ್ವಾಂಟೇಜಸ್ ಇದೆ, ಅನುಕೂಲಗಳಿದೆ ಅಂತ ಮಾಡಿ. ಸೊ 6 ಮಾರ್ಕ್ಸ್ ಕ್ವಶನ್, either 14 ಮಾರ್ಕ್ಸ್ ಕೇಳೋದು. ಸೊ what do you mean by stock dividend? Extract advantages of stock dividend. ಸೊ ಈ ತರ ಕೊಡ್ದಾಗ ನೀವು ಕಂಪ್ಲೀಟ್ ಆಗಿ ಎಲ್ಲದನ್ನು ಕೂಡ ಅನಲೈಸ್ ಮಾಡಿ ಬರಿತಾ ಹೋಗ್ಬೇಕಾಗುತ್ತೆ. ಸಿ, the first one is maintenance of liquidity position. Maintenance of liquidity position. See here, liquidity means easily convertible into cash. ಹೇಳಿದೆ ನಾನು, liquidity means easily convertible into cash. ಕಂಪನಿಯಲ್ಲಿ ಏನ್ ಮಾಡುತ್ತೆ, ಲಿಕ್ವಿಡಿಟಿ ಪೊಸಿಷನ್ ನ ಮೇಂಟೈನ್ ಮಾಡುತ್ತಂತೆ. while issuing a bonus, it will always maintenance of liquidity position in the company. ಕಂಪನಿಯಲ್ಲಿ ಲಿಕ್ವಿಡಿಟಿ ಪೊಸಿಷನ್ ನ ಏನ್ ಮಾಡುತ್ತೆ, ಮೇಂಟೈನ್ ಮಾಡುತ್ತೆ, ಪ್ರಾಪರ್ ಆಗಿ ಮೇಂಟೈನ್ ಮಾಡುತ್ತಂತೆ. ಲಿಕ್ವಿಡಿಟಿ ಅಂದ್ರೆ ಏನು, ಈಸಿಲಿ ಕನ್ವರ್ಟಬಲ್ ಇಂಟು ಕ್ಯಾಶ್ ಮಾಡಿ, ಈಸಿಲಿ ಕನ್ವರ್ಟಬಲ್ ಇಂಟು ಕ್ಯಾಶ್. And now here see, by issuing of bonus shares, the company does not pay cash to shareholders, and by that this company can maintain its liquidity position. ನಾನು ಹೇಳಿದ್ದೆ, ಕಂಪನಿ ಅಮೌಂಟ್ ಅಲ್ಲಿ ಕ್ಯಾಶ್ ನ ಪೇ ಮಾಡ್ತಿಲ್ಲ ಅಂದಾಗ ಕಂಪನಿ ಆಸ್ ಮಚ್ ಆಸ್ ಪಾಸಿಬಲ್ ಏನ್ ಮಾಡುತ್ತೆ, ಕಂಪನಿಯಲ್ಲಿ ಅಮೌಂಟ್ ಉಳಿಕೆ ಆಗಿರುತ್ತೆ. ಹೌದಾ? ಅದರಿಂದ ಕಂಪನಿಯಲ್ಲಿ ಲಿಕ್ವಿಡಿಟಿನ, ಕ್ಯಾಶ್ ಒಂದು ಪೊಸಿಷನ್ ನ ಆರಾಮಾಗಿ ಕಂಪನಿ ಮೇಂಟೈನ್ ಮಾಡಬಹುದು while issuing a bonus shares, my dear. And the next one is satisfaction of shareholders. Shareholders ಗೆ satisfaction ನ ಪ್ರೊವೈಡ್ ಮಾಡುತ್ತಂತೆ, ಅಂದ್ರೆ ತೃಪ್ತಿ ಅಲ್ವಾ? So see, so how it possible? Listen here. By issuing of bonus shares, the number of equity shares of shareholders increases, and by this confidence among the shareholders also increases. It leads to satisfaction of shareholders. ಅಂದ್ರೆ ಏನು, ಕಂಪನಿ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ಕಂಪನಿಗೆ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಜಾಸ್ತಿ ಆಗುತ್ತೆ, ಜೊತೆಗೆ ಶೇರ್ ಹೋಲ್ಡರ್ಸ್ ಜಾಸ್ತಿ ಆಗ್ತಾರೆ. ಅದರಿಂದ ಶೇರ್ ಹೋಲ್ಡರ್ಸ್ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಕಾನ್ಫಿಡೆನ್ಸ್ ಬಿಲ್ಡ್ ಆದ್ರೆ ಕಂಪನಿ ಶೇರ್ ಹೋಲ್ಡರ್ಸ್ ನ ಸ್ಯಾಟಿಸ್ಫೈ ಮಾಡುತ್ತೆ, ಸಂತೃಪ್ತಿ ಮಾಡುತ್ತೆ. ಹೌದಾ? ಎಸ್ ಮಾಡಿ. ಕಂಪನಿ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ಇಟ್ಸ್ ಲೀಡ್ಸ್ ಟು ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಶೇರ್ ಹೋಲ್ಡರ್ಸ್ ಇನ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್. ಕಂಪನಿಯಲ್ಲಿ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ಅವರ ಒಂದು ತೃಪ್ತಿನ ನಾವು ನೋಡಬಹುದು. ಕ್ಲಿಯರ್ ಮಾಡಿ. And the next one is enhancing prestige. Same, ಘನತೆಯನ್ನ ಹೆಚ್ಚಿಸುತ್ತಂತೆ. Objectives ಅಲ್ಲಿ ಹೇಳಿದೆ ಮಾಡಿ. That means by issuing of bonus shares, the company increases its status from public and lending institutions. It leads to enhancing their prestige. ಕಂಪನಿ ಘನತೆಯನ್ನ ಹೆಚ್ಚಿಸುತ್ತೆ while issuing a bonus shares. ಇದರಿಂದ ಪಬ್ಲಿಕ್ ಅಲ್ಲಿ ಒಂದು ಒಳ್ಳೆ ನೇಮ್ ನ ಬಿಲ್ಡ್ ಮಾಡುತ್ತೆ, ಸ್ಟೇಟಸ್, ಸ್ಥಿತಿ. ಜೊತೆಗೆ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್, ಬೇರೆ ಕಂಪನಿಗೆ ಅಮೌಂಟ್ ಅನ್ನ ಕೂಡ ಲೆಂಡ್ ಮಾಡುತ್ತೆ, ಕೊಡುತ್ತೆ. ಹೌದಾ? ಕಂಪನಿಯಲ್ಲಿ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ಕಂಪನಿಯ ಕ್ಯಾಶ್ ಪೇಮೆಂಟ್ ಸೇವ್ ಆಗುತ್ತೆ. ಅದರಿಂದ ಕಂಪನಿ ಬೇರೆ ಬೇಕಿದ್ರೆ ಒನ್ ಮೋರ್ ಕಂಪನಿಯಲ್ಲಿ ಬೇರೆ ಒಂದು ಕಂಪನೀಸ್ಗೆ ಸಾಲನು ಕೂಡ ಕೊಡಬಹುದು ನಮ್ಮ ಒಂದು ಆರ್ಗನೈಸೇಷನ್. ಇಟ್ಸ್ ಲೀಡ್ಸ್ ಟು ಎನ್ಹಾನ್ಸಿಂಗ್ ದ ಪ್ರೆಸ್ಟೇಜ್, ಅವರ ಒಂದು ಘನತೆಯನ್ನ ಜಾಸ್ತಿ ಮಾಡಿಕೊಡುತ್ತೆ.
And the next one is widening share market. Widening share market. Share market na ವಿಸ್ತರಣೆ ಮಾಡುತ್ತೆ. Yes, it's true, my dears. How it possible? Same objectives na ನಿಮಗೆ ಅರ್ಥ ಆಗಿದ್ರೆ you can easily understand the advantages of stock dividend. Listen, by issuing of bonus shares leads to spreading of ownership of the company through selling of some new shares by the old shareholders. ಅಂದ್ರೆ ಏನು, ಕಂಪನಿ ಓನರ್ಶಿಪ್ ನ ಕೂಡ ಟ್ರಾನ್ಸ್ಫರ್ ಮಾಡುತ್ತೆ ಅಂತ ಆಲ್ರೆಡಿ ಹೇಳಿದೆ. ಅಂದ್ರೆ ಏನು, ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋ ಒಂದು ಕಂಪನಿಯ ಶೇರ್ ಹೋಲ್ಡರ್ಸ್ ಅವರ ಒಂದು ಶೇರ್ಸ್ ನ ಬೇರೊಬ್ಬ ಒಂದು ಶೇರ್ ಹೋಲ್ಡರ್ಸ್ ಗೆ ಅವರು ಸೆಲ್ ಮಾಡ್ತಾರೆ. ಅದರಿಂದ ಕಂಪನಿಯ ಒಂದು ಶೇರ್ ಮಾರ್ಕೆಟ್ ಇನ್ಕ್ರೀಸ್ ಆಗುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ಶೇರ್ಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಶೇರ್ ಹೋಲ್ಡರ್ಸ್ ನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇದರಿಂದ ಶೇರ್ ಮಾರ್ಕೆಟ್ ವಿಸ್ತರಣೆ ಜಾಸ್ತಿ ಆಗುತ್ತೆ. And the next one is financing for expansion program. Yes, by issuing of bonus shares, it leads fulfilling the financial requirements of the business for its expansion and modernization can made easily. ಅಂದ್ರೆ ಏನು, ಕಂಪನಿ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ಕಂಪನಿಯ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ನ ಆರಾಮಾಗಿ ಅದು ಫುಲ್ಫಿಲ್ ಮಾಡ್ಕೋಬಹುದು. ಹೌದಾ, ಕಂಪನಿಯಲ್ಲಿ ಅಮೌಂಟ್ ಇರುತ್ತೆ, ಅದರಿಂದ ಏನೆಲ್ಲ ಒಂದು ರಿಕ್ವೈರ್ಮೆಂಟ್ ಇದೆಯೋ ಜೊತೆ ಈ ಕಂಪನಿ ಒಂದು ಎಕ್ಸ್ಪಾನ್ಷನ್ ಮಾಡ್ಕೊಡುತ್ತೆ, ಮಾಡರ್ನೈಸೇಷನ್ ಮಾಡ್ಕೊಡುತ್ತೆ, ಕಂಪನಿಯನ್ನ ಒಂದು ಹಳೇದಾಗಿದ್ರನ್ನ ಹೊಸದಾಗಿ ಮಾಡುವಂಥದ್ದು, ಬೆಳವಣಿಗೆ ಮಾಡುವಂಥದ್ದು, ವಿಸ್ತರಣೆ ಜಾಸ್ತಿ ಮಾಡುವಂಥದ್ದು ಪ್ರೋಗ್ರಾಮ್ಸ್ ಕೂಡ ಏನ್ ಮಾಡುತ್ತೆ, ಅದು ಬಿಲ್ಡ್ ಮಾಡ್ತಾ ಹೋಗುತ್ತೆ ಕಂಪನಿಯಲ್ಲಿ. ಅಂಡ್ ರೈಟ್ ನೌ ಮೈ ಡಿಯರ್ಸ್, ಅಂಡ್ ದ ಲಾಸ್ಟ್ ಒನ್ ಇಸ್ ಕನ್ಸರ್ವೇಷನ್ ಆಫ್ ಕ್ಯಾಶ್. ವಾಟ್ ಡು ಯು ಮೀನ್ ಬೈ ಕನ್ಸರ್ವೇಷನ್? ಸೇಫ್ ಗಾರ್ಡಿಂಗ್ ಆಫ್ ಕ್ಯಾಶ್ ಅಂತ ಹೇಳಿದ್ದೆ. ಅಂದ್ರೆ ಏನು, ಕಾಸ್ ಮೀನ್ಸ್ ಹಣನ ಸಂರಕ್ಷಣೆ ಮಾಡುವಂಥದ್ದು ಕೂಡ ಕಂಪನಿಯಲ್ಲಿ. By issuing of bonus shares leads to keep the cash as a reserve for meeting their expenses. ಕಂಪನಿ ಎಕ್ಸ್ಪೆನ್ಸಸ್ ನ ಒಂದು ನೋಡ್ಕೊಳ್ಳೋದಕ್ಕೋಸ್ಕರ ಅಮೌಂಟ್ ನ ರಿಸರ್ವ್ ಮಾಡಿ ಇಟ್ಕೋಬಹುದು by issuing a bonus shares to the shareholders. Clear? These are all the advantages to the company. ಕಂಪನಿ ಇಷ್ಟು ಕೂಡ ಅಡ್ವಾಂಟೇಜಸ್ ಇದೆ ಏನು, ಸ್ಟಾಕ್ ಡಿವಿಡೆಂಡ್ ನ ಯೂಸ್ ಮಾಡೋದ್ರಿಂದ. ಕ್ಲಿಯರ್ my dears? So in the next topic, to the shareholders. To the shareholders, that means advantage to the shareholders. Stock dividend issue ಮಾಡೋದ್ರಿಂದ ಇನ್ನೆಲ್ಲ ಅಡ್ವಾಂಟೇಜಸ್ ಇದೆ ಶೇರ್ ಹೋಲ್ಡರ್ಸ್ ಗೆ ಅಂತ. ಕ್ಲಿಯರ್? ಸೊ ನೋಡಿ, ನಿಮಗೆ ಮೀನಿಂಗ್ ಅರ್ಥ ಆಗಿದ್ರೆ ಈಸಿಯಾಗಿ ನಿಮಗೆ ಒಂದು ಅಬ್ಜೆಕ್ಟಿವ್ಸ್ ಆಗ್ಬೋದು, ಐದರ್ ಅಡ್ವಾಂಟೇಜಸ್ ಆಗ್ಬೋದು, ಡಿಸ್ಅಡ್ವಾಂಟೇಜಸ್ ಆಗ್ಬೋದು, ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಸೊ ಅಡ್ವಾಂಟೇಜಸ್ ಮೀನ್ಸ್ ಮೆರಿಟ್ಸ್, ಅದೇ ಪ್ರಾಸ್ ಅಂತೆಲ್ಲ ಎಲ್ಲ ಕರಿತೀವಿ ನಾವು, ನೆನಪಿರ್ಬೇಕು ನಿಮಗೆ. ಸೊ ಪ್ರಾಸ್ ಅಂಡ್ ಕಾನ್ಸ್ ಅಂತ ಕೇಳ್ಬೋದು, ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಅಂತ ಕೇಳ್ಬೋದು, ಇವೆಲ್ಲವೂ ಕೂಡ ಒಂದೇ ಆಗಿರುತ್ತೆ. ಸೊ ಇನ್ಕ್ರೀಸಸ್ ದ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ರೈಟ್ ನೌ, by issuing of bonus shares, it leads to increase the number of equity shares of shareholders in the company. ಅಂದ್ರೆ ಏನು, ಕಂಪನಿ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಜಾಸ್ತಿ ಆಗುತ್ತೆ. ಶೇರ್ ಹೋಲ್ಡರ್ಸ್ ಏನಿದ್ದಾರೆ ಅವ್ರಿಗೆ ಏನಾಗುತ್ತೆ, ಅವರ ಒಂದು ಶೇರ್ಸ್ ಜಾಸ್ತಿ ಆಗುತ್ತೆ. ಹೌದಾ, ಇದು ಒಂದು ಶೇರ್ ಹೋಲ್ಡರ್ಸ್ ಗೆ ಆಗುವ ಒಂದು ಅನುಕೂಲ. And the next one is increases marketability of shares. Increases marketability of shares. ಕಂಪನಿಯ ಒಂದು ಮಾರ್ಕೆಟ್. See, by issuing of bonus shares, it leads to sell some of shares to others. ನಾನು ಹೇಳಿದೆ ಆಲ್ರೆಡಿ ಮಾಡಿ, ಏನು, ಯಾರ ಹತ್ರ ಏನು ತುಂಬಾ ಶೇರ್ಸ್ ಇದೆ, ಆಲ್ರೆಡಿ ಅವ್ರು ತುಂಬಾ ಶೇರ್ಸ್ ಇಟ್ಕೊಂಡಿದ್ದಾರೆ, ಅವರಿಗೆ ಅಷ್ಟು ನೆಸೆಸಿಟಿ ಇಲ್ಲ ಇಟ್ಕೊಳ್ಳುವಂತದಾದ್ರೆ, ಅವ್ರಿಗೆ ಏನಾದ್ರು ರಿಸ್ಕ್ ಆಗುತ್ತೆ ಅನ್ನೋದಾದ್ರೆ ಅವರ ಒಂದು ಶೇರ್ಸ್ ನ ಬೇರೆ ಪರ್ಸನ್ಸ್ ಗೆ ಟ್ರಾನ್ಸ್ಫರ್ ಮಾಡಬಹುದು, ಸೇಲ್ ಮಾಡಬಹುದು. ಆಗ ಕಂಪನಿ ಒಂದು ಶೇರ್ಸ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗುತ್ತೆ. ಅಂಡರ್ಸ್ಟೂಡ್? And now increases the earning capacity. Increases the earning capacity. ಅಂದ್ರೆ ಏನು, ಕಂಪನಿ ಅರ್ನಿಂಗ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡುತ್ತೆ while issuing of bonus shares. By issuing of bonus shares, it leads to increasing the earning capacity of the shareholders through getting extra dividend. ಅಂದ್ರೆ ಏನು, ಶೇರ್ ಹೋಲ್ಡರ್ಸ್ ಎಕ್ಸ್ಟ್ರಾ ಡಿವಿಡೆಂಡ್ ತಗೊಳ್ಳೋದ್ರಿಂದ ಕಂಪನಿಗೆ ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತಂತೆ. ಹೌದು, ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ಕಂಪನಿಯ ಒಂದು ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಹೌ ಇಟ್ ಪಾಸಿಬಲ್ ಮ್ಯಾಮ್ ಅಂದ್ರೆ ನೀವೇ ಥಿಂಕ್ ಮಾಡಿ. ಬರೀ ಈ ವರ್ಷ ಏನಾದ್ರೂ ಕಂಪನಿಗೆ ಪ್ರಾಫಿಟ್ ಇದ್ರೂ ಕೂಡ ಎಗೇನ್ ಅವ್ರು ಏನ್ ಮಾಡ್ತಾರೆ, ಶೇರ್ಸ್ ನ ಇಶ್ಯೂ ಮಾಡ್ತಿದ್ದಾರೆ ಅಂದ್ರೆ ಅಷ್ಟು ಪ್ರಾಫಿಟ್ ಏನಾಗುತ್ತೆ, ಕಂಪನಿಯಲ್ಲಿ ಉಳಿಕೆ ಆಗುತ್ತಾ, ಆ ಕಂಪನಿ ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತಾ? ಎಸ್ ಮಾಡಿ, ಎಸ್. And the last advantage to the shareholders, increases the demands for shares. Increases the demand for shares. That means by issuing of bonus shares, it leads to increases the
image or status of the company and it leads to increases the demand for shares. ಅಂದ್ರೆ ಏನು, ಕಂಪನಿ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ಕಂಪನಿಯ ಸ್ಟೇಟಸ್ ಇಮೇಜ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಇದರಿಂದ ಕಂಪನಿಯ ಶೇರ್ಸ್ ಗೆ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಮಾಡಿ. ಅರ್ಥ ಆಗ್ತಾ ಇದೆಯಾ? ಯಾವಾಗ ಕಂಪನಿ ಒಂದು ಸ್ಟೇಟಸ್ ಜಾಸ್ತಿ ಆಗುತ್ತೆ, ಅದರ ಒಂದು ಇಮೇಜ್ ಜಾಸ್ತಿ ಆಗುತ್ತೆ, ಒಂದು ಅಗೇನ್ ರೆಪ್ಯುಟೇಷನ್ ಜಾಸ್ತಿ ಆಗುತ್ತೆ ಅಂದಾಗ ಸೊ ಏನಾಗುತ್ತೆ, ಅದೇ ಒಂದು ರೀತಿಯಲ್ಲೇ ಕಂಪನಿ ಒಂದು ಶೇರ್ಸ್ ಗೆ ಒಂದು ಡಿಮ್ಯಾಂಡ್ ಜಾಸ್ತಿ ಆಗುತ್ತಂತೆ. ಕ್ಲಿಯರ್? ದಿಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಟು ದ ಶೇರ್ ಹೋಲ್ಡರ್ಸ್ ಮಾಡಿ. ಕ್ಲಿಯರ್ ಮಾಡಿ ಸ್ಟೂಡೆಂಟ್ಸ್? ಇನ್ ದ ನೆಕ್ಸ್ಟ್ ಕ್ಲಾಸ್ ಕೇಳಿಸ್ಕೊಳ್ಳಿ, ಇನ್ ದ ನೆಕ್ಸ್ಟ್ ಕ್ಲಾಸ್ we are discussing disadvantage of stock dividend, reasoning for issue of bonus shares and corporate dividend practice in India. The three topics we are discussing in the next class, and also we completed in the this chapter in the theory part in the next class. Clear ಮಾಡಿ ಸ್ಟೂಡೆಂಟ್ಸ್? ಅಂದ್ರೆ ಏನು, ನಾಳೆ ಕ್ಲಾಸ್ ಅಲ್ಲಿ ನಾನು ಈ ಒಂದು ಪರ್ಟಿಕ್ಯುಲರ್ ಥಿಯರಿ ಪಾರ್ಟ್ ನ, ನಮ್ಮ 4th ಚಾಪ್ಟರ್ ಥಿಯರಿ ಪಾರ್ಟ್ ನಾನು ನಾಳೆ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಮಾಡಿ ಪ್ರಾಕ್ಟಿಕಲ್ಸ್ ಗೆ ನಿಮಗೆ ಈ ಒಂದು ನೋಟ್ಸ್ ನ ಸೆಂಡ್ ಮಾಡಿ ಫೈನಲಿ ಪ್ರಾಕ್ಟಿಕಲ್ಸ್ ನಾವು 2 days ಅಲ್ಲಿ ನಾವು ಸ್ಟಾರ್ಟ್ ಮಾಡೋಣ. ನೋ ಇಶ್ಯೂ, ತುಂಬಾ ಈಸಿ ಆಗಿದೆ. ಸೊ 3rd ಮಾಡ್ಯೂಲ್ ಹೇಗಿದೆಯೋ ಅದಕ್ಕಿಂತ ಈಸಿ ಇದೆ. ಈ ಒಂದು 4th ಮಾಡ್ಯೂಲ್ ನ ಪ್ರಾಕ್ಟಿಕಲ್ಸ್ ಮಾಡಿ. ಬಿ ಕಾನ್ಸಂಟ್ರೇಟ್, ಆಫ್ಲೈನ್ ಇದರ ಆನ್ಲೈನ್ ಯಾವ್ದಾದ್ರು ಆಗಲಿ ಎಲ್ಲರೂ ಕೂಡ ಕ್ಲಾಸ್ ಅಟೆಂಡ್ ಇರಬೇಕು. ಸೊ ಅಗೇನ್ ಹೇಳಕ್ ಆಗೋದಿಲ್ಲ ಮಾಡಿ. Understood? So in the next class we discussing disadvantages of stock dividend. Until take care my dears.